ಬಿಗ್ ಬಾಸ್ ಜರ್ನಿಯಲ್ಲಿ ಸಿಕ್ಕಾಪಟ್ಟೆ ಫೇಮ್ ಬಂದಿದ್ದು, ಆ ಒಂದು ನಗುಮುಖ ಎಲ್ಲವೂ ಕೂಡ ನಮ್ಮ ಕೃಷಿ ಅಂದ ತಕ್ಷಣ ಪೋಟ್ರೆ ಮಾಡೋದಾಗಿರ್ಬೋದು, ಅದರಿಂದ ನೀವು ಅಫೆಕ್ಟ್ ಆಗೋದಾಗಿರ್ಬೋದು, ಹೆಂಗೆ ನೋಡ್ತೀರಿ ನೀವು ಅದನ್ನ? ನಮ್ಮ ಒಂದು ಚಾಯ್ಸಿಂದ ನಮ್ಮ ಅಪ್ಪ ಅಮ್ಮ ಸಫರ್ ಆಗ್ತಿರ್ತಾರೆ ಅಂತ ಹೇಳ್ಬಿಟ್ಟು ಆ ಗಿಲ್ಟ್ ಜೊತೆ ಬದುಕೋದಿದೆಯಲ್ಲ. ಹೆಲೋ ಎವ್ರಿವನ್. ಸೊ ಲೈಫ್ ಅಂದಮೇಲೆ ಏಳು ಬೀಳು, ಕಷ್ಟ ಸುಖ, ನೋವು ನಲಿವು ಎಲ್ಲವೂ ಕೂಡ ಇರುತ್ತೆ. ಒಂದಷ್ಟು ಲೈಫ್ ಅಂದಮೇಲೆ ಅನ್ಪ್ರೆಡಿಕ್ಟೇಬಲ್, ಏನಾಗುತ್ತೆ ನೆಕ್ಸ್ಟ್ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ಎಲ್ಲವನ್ನ ಮೆಟ್ಟಿ ನಿಂತು ಒಂದು ಸುಂದರವಾಗಿರೋ ಲೈಫ್ ಕಟ್ಕೊಳ್ಬೇಕು, ನಾವು ಒಂದು ಗೋಲನ್ನು ರೀಚ್ ಆಗಬೇಕು ಅಂಥೇಳಿ ಸಾಕಷ್ಟು ನೀವು ನೋಡ್ಬೋದು. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ಹೆಣ್ಣುಮಕ್ಕಳು ತುಂಬ ಇಂಡಿಪೆಂಡೆಂಟ್ ಆಗಿದ್ದು ತುಂಬ ಚೆನ್ನಾಗಿ ಅವರ ಕರಿಯರನ್ನು ಮಾಡಿಕೊಂಡು, ಸೊ ಸ್ಟ್ರಗ್ಲಿಂಗ್ ಡೇಸ್ ಇದ್ದರೂ ಕೂಡ ಅದರಲ್ಲೂ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟು ಒಂದು ಒಳ್ಳೆ ಹೆಸರನ್ನು ಮಾಡಿರ್ತಾರೆ. ಸೊ ಇವತ್ತು ಇನ್ ದ ಹೌಸ್ ನಮ್ಮ ಜೊತೆಗೆ ಕೊಡಗಿನ ಬೆಡಗಿ, ಸೊ ಕೃಷಿ ತಾಪಂಡ ಅವರು ಇದ್ದಾರೆ. ಬನ್ನಿ ಅವನು ಮಾತಾಡ್ಸೋಣ. ಸೊ ತುಂಬಾ ಒಂದೆರಡು ವರ್ಷಗಳ ಬಳಿಕ ಇವಾಗ ನಮ್ಮ ಕೈಗೆ ಮಾತನಾಡೋದಕ್ಕೆ ಸಿಕ್ಕಿದ್ದಾರೆ. ಬನ್ನಿ ಅವನು ಮಾತಾಡ್ಸೋಣ. ಹೆಲೋ ಕೃಷಿ. ಹಾಯ್ ಭೂಮಿಕಾ ಅವರೇ, ಹೌ ಯು? ಐ ಆಮ್ ಓಕೆ. ಐ ಮೀನ್ ಐ ಡೋಂಟ್ ವಾಂಟ್ ಟು ಸುಮ್ಮನೆ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿ ಐ ಡೋಂಟ್ ವಾಂಟ್ ಟು ಪ್ರಿಟೆಂಡ್ ಇಟ್ ವಿಲ್ ಬಿ ಅ ಲೈ, ಬಟ್ ಐ ಆಮ್ ಓಕೆ. ಐ ಆಮ್ ಗೆಟಿಂಗ್ ಬೆಟರ್. ನನ್ನ ಗೋಲ್ ಇರೋದು ಐ ಹ್ಯಾವ್ ಟು ಗೆಟ್ ಬೆಟರ್. ಸೊ ಸಮ್ ಡೇ ನೆಕ್ಸ್ಟ್ ಟೈಮ್ ನೀವು ನಂಗೆ ಕೇಳಿದಾಗ ನಾನು ಸಖತ್ತಾಗಿದ್ದೀನಿ ಅಂತ ಹೇಳಬೇಕು ಅನ್ನೋ ಒಂದು ಗೋಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ಸೊ ಕೃಷಿ ಹೇಳಿ, 2 years ಆಫ್ ಗ್ಯಾಪ್. ಸೊ ಏನು ನಡೀತಾ ಇದೆ ಲೈಫಲ್ಲಿ? ಯಾವ ಪಾಯಿಂಟಲ್ಲಿ ಇದ್ದೀರಾ? ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ? ಸೊ ಕೃಷಿ ಹೇಗೆ ಬದಲಾಗಿದ್ದಾರೆ, ಹೇಗಿದ್ದೀರಾ? ಬದಲಾಗಿರೋದು ಡೆಫಿನೆಟ್ಲಿ ತುಂಬ ಬದಲಾಗಿದ್ದೀನಿ. ಐ ಥಿಂಕ್ ನನ್ನ ಪ್ರಕಾರ ಅಫ್ಕೋರ್ಸ್ ಏನಾಗಿದೆಯೋ, ಏನು ಸಿಚುವೇಶನ್ ಆಗಿದೆಯೋ, ಇಟ್ ವಾಸ್ ಒನ್ ಆಫ್ ದ ಬ್ರೂಟಲ್ ಸಿಚುವೇಶನ್. ತುಂಬ ತುಂಬ ಕಷ್ಟದ ಸಿಚುವೇಶನ್. ನಾನು ಹೇಳ್ತಿಲ್ಲ, ಈ ಥರದ್ದು ಇದಕ್ಕಿಂತ ತುಂಬ ಕಷ್ಟಪಟ್ಟವರು ಇದ್ದಾರೆ, ಇದಕ್ಕಿಂತ ತುಂಬ ನೋವು ತಿಂದವರು ಇದ್ದಾರೆ, ಇದಕ್ಕಿಂತ ಇನ್ನೂ ಕೆಟ್ಟದಾಗಿ ಪ್ರಾಬ್ಲಮ್ ಆದವರು ಇದ್ದಾರೆ. ಬಟ್ ಅದು ಫಾರ್ಚುನೇಟ್ಲಿನೋ ಅನ್ಫಾರ್ಚುನೇಟ್ಲಿನೋ ನಾವು ಆ್ಯಕ್ಟರ್ ಆಗಿರೋದ್ರಿಂದ ಅದು ತುಂಬ ಒಂದು ಕೆಟ್ಟ ರೀತಿಯಲ್ಲಿ ಎಫೆಕ್ಟ್ ಆಯಿತು. ಐ ಮೀನ್ ಬ್ರೇಕಪ್ ಅನ್ನೋದು ಐ ಥಿಂಕ್ ಎಲ್ಲರ ಜೀವನದಲ್ಲೂ ನಡೆಯುತ್ತೆ, ಯಾರ ಜೀವನದ ನಡೆಯಲ್ಲ ಅಂತ ಇಲ್ಲ. ಬಟ್ ಇದು ಒಂದು ಸ್ವಲ್ಪ ರಾಂಗ್ ಆಗಿ ಆಯಿತು. ಆ್ಯಂಡ್ ಅದನ್ನು ಐ ಥಿಂಕ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಆ ಥರ ಆಗುತ್ತೆ ಅಂತ. ಬಟ್ ಆ ಥರ ಆಯಿತು. ಬಟ್ ಎನಿವೇ ಆ ಥರ ಆಯಿತು ಅಂದ್ಬಿಟ್ಟು ದೇರ್ ವಾಸ್ ಅ ಟೈಮ್ ವೆನ್ ಐ ವಾಂಟೆಡ್ ಟು ಗಿವ್ ಅಪ್ ಎವ್ರಿಥಿಂಗ್. ಆ್ಯಂಡ್ ಇದು ಬೇಡವೇ ಬೇಡ, ಈ ಜಗತ್ತೇ ಬೇಡ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದವಳು ಇವತ್ತು ನಾನು ಬದುಕಬೇಕು, ಏನು ಕಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಮುಂದಕ್ಕೆ ನಾನು ಏನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಮುಂದಕ್ಕೆ ನಡೀತಾ ಇದ್ದೀನಿ. ಅಫ್ಕೋರ್ಸ್ ನನಗಿದೊಂದು ಪಾಠ ಆಗಿ ಬಂದಿದೆ. ಆ್ಯಂಡ್ ಐ ಹ್ಯಾವ್ ಚೇಂಜ್ಡ್ ಆ್ಯಸ್ ಅ ಪರ್ಸನ್. ತುಂಬ ಅಂದರೆ ತುಂಬ ಪಾಠ ಕಲಿಸಿದೆ ನನಗೆ ಅಬೌಟ್ ಲೈಫ್ ಚಾಯ್ಸಸ್, ಅಬೌಟ್ ನಾಟ್ ಗೋಯಿಂಗ್ ಬಿಹೈಂಡ್ ಸಮಥಿಂಗ್ ದಟ್ ವಿಲ್ ನಾಟ್ ಸ್ಯಾಟಿಸ್ಫೈ ಯು. ಲೈಫಲ್ಲಿ ಇಂಪಾರ್ಟೆಂಟ್ ಏನು, ಅದು ಯಾವ್ದು ಇಂಪಾರ್ಟೆಂಟ್, ಯಾವ್ದು ನಮಗೆ ಖುಷಿ ಕೊಡುತ್ತೆ, ಯಾವ್ದು ನಮಗೆ ಖುಷಿ ಕೊಡಲ್ಲ. ಕೆಲವೊಂದು ಸತಿ ನಾವು ಒಂದು ಏನೋ ನಂಗೆ ಇದು ಸಿಕ್ಕಿದ್ರೆ ನಂಗೆ ತುಂಬ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅದು ನಮಗೆ ಆ್ಯಕ್ಚುಲಿ ಮನಸ್ಫೂರ್ತಿಯಾಗಿ ಖುಷಿ ಕೊಡಲ್ಲ. ಸೊ ನನಗೆ ಇವಾಗ ಅರ್ಥ ಆಗಿದೆ ಆ್ಯಕ್ಚುಲಿ ನನಗೆ ಏನು ಖುಷಿ ಕೊಡುತ್ತೆ, ಏನು ಖುಷಿ ಕೊಡಲ್ಲ, ಲೈಫಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ನಾನು ಫ್ಯೂಚರ್ ಬಗ್ಗೆ ಆ್ಯಕ್ಚುಲಿ ಏನು ಯೋಚನೆ ಮಾಡ್ತಿಲ್ಲ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗೇನು ಅಂದರೆ ಇವತ್ತಿನ ದಿನ ಏನೂ ತೊಂದರೆ ಆಗದೆ ಕರೆಕ್ಟಾಗಿ ಮುಗಿದು ಹೋಗ್ಬಿಟ್ರೆ ಸಾಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿದ್ದೀನಿ. ಸೊ ಇವತ್ತಿನ ದಿನ ಇವತ್ತು ಒಳ್ಳೇದಾಗಲಿ, ನಾಳೆ ಬೆಳಗ್ಗೆ ನಾನು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಎದ್ದೇಳಿದ್ರೆ ಸಾಕು ಅನ್ನೋ ಒಂದು ಜರ್ನಿಯಲ್ಲಿದ್ದೀನಿ ಇವಾಗ ನಾನು. ಓಕೆ. ನಾವು ಕೃಷಿಯನ್ನು ನೋಡಿದ್ದು ಬಿಗ್ ಬಾಸ್ ಜರ್ನಿಯಲ್ಲಿ ಸಿಕ್ಕಾಪಟ್ಟೆ ಫೇಮ್ ಬಂದಿದ್ದು, ಆ ಒಂದು ನಗುಮುಖ ಎಲ್ಲವೂ ಕೂಡ ನಮ್ಮ ಕೃಷಿ ಅಂದ ತಕ್ಷಣ ಅನುಪಮ ಆಗಿರ್ಬೋದು, ನೀವು ಎಲ್ಲರೂ ನಗಾಡ್ತಾ ಇದ್ದಂತಹ ಒಂದು ಕ್ಲಿಪ್ಪಿಂಗ್ಗಳು, ಆ ಒಂದು ಕಾಮಿಡಿ ಎಲ್ಲವೂ ಕೂಡ ನೆನಪಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೆ 2017 ಮೋಸ್ಟ್ ಪ್ರಾಬಬ್ಲಿ ನೀವು 2017 ಬಳಿಕ ಎಲ್ಲೂ ಕೂಡ ಸಿನಿಮಾ ಮಾಡಲಿಲ್ಲ, ಯಾಕೆ? ಮಾಡಿದ್ದೀನಿ. ಓಕೆ. 2017 ಆದಮೇಲೂ ನಾನು ರೂಪಾಯಿ ಸಿನಿಮಾ ಮಾಡಿದ್ದೀನಿ, ಆಮೇಲೆ 2 ಕನಸು ಮಾಡಿದ್ದೀನಿ, ಅದಾದಮೇಲೆ
ಎರಡು ಮೂರು ಮೂವಿ ಆ್ಯಕ್ಚುಲಿ ಕಿಶೋರ್ ಸರ್ ಜೊತೆ ಮಾಡಿದ್ದೀನಿ. ಯಾವುದು ರಿಲೀಸ್ ಆಗಿಲ್ಲ, ರಿಲೀಸ್ ಆಗಿಲ್ಲ. 3 ಸಿನಿಮಾ ನಾನು ಕಿಶೋರ್ ಸರ್ ಜೊತೆನೆ ಮಾಡಿದ್ದು. ಆ್ಯಕ್ಚುಲಿ 3 ರಿಲೀಸ್ ಆಗಲಿಲ್ಲ. ಸಿನಿಮಾ ಮಾಡಿದ್ದೀನಿ ಬಿಕಾಸ್ ಆಫ್ ಕೋವಿಡ್. ಕೋವಿಡ್ ಆಯಿತು, ಅದಾದ್ಮೇಲೆ ಅವ್ರು ಏನಕ್ಕೆ ರಿಲೀಸ್ ಮಾಡಿಲ್ಲ ಅಂತ ನನ್ಗೆ ಗೊತ್ತಿಲ್ಲ. ರೀಸೆಂಟಾಗಿ ಐ ಥಿಂಕ್ 2023 ರೂಪಾಯಿ ರಿಲೀಸ್ ಆಯಿತು. ಸೊ ಮಾಡಿದ್ದೀನಿ, ಬಟ್ ಅಫ್ಕೋರ್ಸ್ ನಾನು ಅಂದ್ಕೊಂಡಿರೋ ರೀತಿ ಆ ಥರ ಆಪರ್ಚುನಿಟೀಸ್ಗಳು ನಂಗೆ ಬರಲಿಲ್ಲ. ಆ್ಯಂಡ್ ನಾನು ಐ ಥಿಂಕ್ ಸ್ವಲ್ಪ ಚೂಸಿ ಆಗಿಬಿಟ್ಟೆ ಆ ಟೈಮಲ್ಲಿ. 2023 ಹಿಂದೆ ಸ್ವಲ್ಪ ಚೂಸಿ ಆಗಿಬಿಟ್ಟೆ. ಇದೇ ಥರ ಪ್ರಾಜೆಕ್ಟ್ ಬೇಕು, ಅದೇ ಥರ ಪ್ರಾಜೆಕ್ಟ್ ಬೇಕು ಅನ್ನೋ ಒಂದು ಚಾಯ್ಸಸ್ ಬೇರೆ ಇತ್ತು. ಕೆಲವೊಂದು ಪ್ರಾಜೆಕ್ಟ್ನ ವರ್ಕ್ ಆಗಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದೆ, ಕೆಲವೊಂದು ಪ್ರಾಜೆಕ್ಟ್ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಆಕ್ಸೆಪ್ಟ್ ಮಾಡಿ ಅದು ವರ್ಕ್ ಆಗಲಿಲ್ಲ. ಸೊ ಆ ಥರ ಎಲ್ಲ ಇದೆ. ರಿಲೀಸ್ ಆಗದೇ ಇರೋ ಸಿನಿಮಾಗಳೇ ಒಂದು 3-4 ಇದೆ. ಅದೆಲ್ಲ ರಿಲೀಸ್ ಆಗಿಬಿಟ್ರೆ ಪ್ರಾಬಬ್ಲಿ ಇರುತ್ತೆ ಅನ್ಸುತ್ತೆ ಸಿನಿಮಾಗಳು. ಹೌ ಇಸ್ ಅನ್ ಆಕ್ಟ್ರೆಸ್ ಲೈಫ್, ಹೇಗೆ ನೋಡ್ತೀರಾ? ಸೊ ಎಷ್ಟು ಚಾಲೆಂಜಿಂಗ್ ಇರುತ್ತೆ ಒಂದು ಆಕ್ಟ್ರೆಸ್ ಆಗಿ ಹೊರಗಡೆ ಕಾಣಿಸ್ಕೊಳ್ಳೋದು, ಅಥವಾ ಈ ರೀತಿಯಾಗಿ ಏನಾದರೂ ಸುದ್ದಿ ಬಂತು ಅಂತ ಅಂದಾಗ ಅದನ್ನ ಪೋಟ್ರೆ ಮಾಡೋದಾಗಿರ್ಬೋದು, ಅದರಿಂದ ನೀವು ಅಫೆಕ್ಟ್ ಆಗೋದಾಗಿರ್ಬೋದು, ಹೆಂಗೆ ನೋಡ್ತೀರಿ ನೀವು ಅದನ್ನ? ಎಷ್ಟು ಕಷ್ಟ ಆಗುತ್ತೆ? ಅಥವಾ ನಾನು ಯಾವತ್ತೂ ಲೈಫಲ್ಲಿ ಇಷ್ಟೊಂದು ಹೇಟ್ರೆಡ್ನ ತೊಗೊಂಡಿರಲಿಲ್ಲ. ಇವಾಗಲ್ಲ, ಲಾಸ್ಟ್ ಇಯರ್ ಅಬೌಟ್ 3 months ಅಂತ ಅನ್ಕೊಳ್ಳೋಣ, 3 to 4 months. ಇವಾಗ ಒಂದು 2 months ಇಟ್ಸ್ ಅ ಡಿಫ್ರೆಂಟ್ ಜರ್ನಿ, ಅದು ಹೇಳ್ತೀನಿ ನಾನು. ಬಟ್ ದೆನ್ ಅದಕ್ಕಿಂತ ಮುಂಚೆ ನಾನು ಯಾವತ್ತೂ ಅಷ್ಟೊಂದು ಹೇಟ್ರೆಡ್ ಲೈಫಲ್ಲಿ ನೋಡೇ ಇಲ್ಲ. ಐ ಹ್ಯಾವ್ ನೆವರ್ ಫೇಸ್ ಸಚ್ ಕೈಂಡ್ ಆಫ್ ಹೇಟ್ರೆಡ್ ಎವರ್. ಇಂಡಸ್ಟ್ರಿಲೂ ಇರಬಹುದು, ನಾನು ಯಾವತ್ತೂ ಆ ಥರ ಯಾವುದೂ ನನಗೆ ಪಾಯಿಂಟ್ ಮಾಡುವಂಥದ್ದು ನನ್ನದು ಯಾವುದೂ ಇರಲಿಲ್ಲ. ಯಾವತ್ತೂ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ವರ್ಕ್ ಮಾಡಿರೋ ಟೀಮ್ಗಳೆಲ್ಲ ನನ್ನ ಜೊತೆ ತುಂಬ ಖುಷಿಯಾಗಿದ್ದರು ಇವತ್ತಿನವರೆಗೂ. ದೇ ವೇರ್ ಆಲ್ ಹ್ಯಾಪಿ ವಿತ್ ಮೈ ವರ್ಕ್, ದ ವೇ ಐ ಆ್ಯಮ್. ಸೊ ಆ ಥರ ಅಷ್ಟೊಂದು ಹಾರ್ಶ್ ಸಿಚುವೇಶನ್ನ ನಾನು ಲೈಫಲ್ಲಿ ಫೇಸ್ ಮಾಡಿರಲಿಲ್ಲ. ಅಂದರೆ ಯಾವತ್ತೂ ಕೆಟ್ಟದಾಗಿಲ್ಲ ಲೈಫಲ್ಲಿ ಅಂತಿಲ್ಲ, ಬಟ್ ಈ ರೀತಿ ಒಂದು ಹೇಟ್ರೆಡ್ನಾಗಲಿ ಅಥವಾ ಈ ರೀತಿ ಲ್ಯಾಂಗ್ವೇಜಸ್ಗಳನ್ನಾಗಲಿ ನಾನು ಯಾವತ್ತೂ ಫೇಸ್ ಮಾಡಿರಲಿಲ್ಲ. ಸೊ ನಂಗೆ ಡೆಫಿನೆಟ್ಲಿ ಅದೆಲ್ಲ ಎಫೆಕ್ಟ್ ಆಗುತ್ತೆ, ಇವತ್ತಿಗೂ ಎಫೆಕ್ಟ್ ಆಗುತ್ತೆ ನನಗೆ. ನಾನು ಯಾರಾದರೂ ಏನಾದರೂ ಕೆಟ್ಟದಾಗಿ ಬರೆದಿರೋದು ನೋಡಿದ್ರೆ, ಅಥವಾ ಏನಾದರೂ ಅದು ಹೇಳ್ತಾರೆ, ಅದು ಸೋಷಿಯಲ್ ಮೀಡ್ಯಾದಲ್ಲಿ 1000 ಜನ ಬಂದು ಮಾತಾಡ್ತಾರೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ತಲೆ ಕೆಡಿಸ್ಕೊಬಾರ್ದು ಅಂತ. ಬಟ್ ನನಗೆ ಆ್ಯಕ್ಚುಲಿ ತಲೆ ಕೆಡುತ್ತೆ. ನನಗೆ ಅದು ಈಸಿಯಾಗಿ ತೊಗೊಳೋಕ್ಕೆ ಆಗಲ್ಲ. ಬಿಕಾಸ್ ನಾನು ಯಾವತ್ತೂ ಯಾರಿಗೂ ಕೆಟ್ಟದಾಗಿ ಬೈದಿಲ್ಲ ಇದುವರೆಗೆ, ಕೆಟ್ಟದಾಗಿ ಬಯಸಿದ್ದೂ ಇಲ್ಲ. ನನ್ನ ಬಗ್ಗೆ ನನ್ನ ಎದುರುಗಡೆನೇ ಯಾರಾದರೂ ಮಾತಾಡ್ತಾ ಇದ್ರು ಕೂಡ ಪ್ರಾಬಬ್ಲಿ ನಾನು ಅವ್ರಿಗೆ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದುಬಿಡ್ತೀನಿ ಹೊರತು ನಾನು ಅವ್ರಿಗೆ ವಾಪಸ್ ಯಾವತ್ತೂ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಹೇಳೋದು ಆ ಥರ ಎಲ್ಲ ನಾನು ಮಾಡಲ್ಲ. ಸೊ ನನಗೆ ನಾನು ಐಸೋಲೇಟ್ ಆಗಿಬಿಟ್ಟೆ. ಐ ವಾಸ್ ನಾಟ್ ಸ್ಟೆಪಿಂಗ್ ಔಟ್ ಆಫ್ ದ ಹೌಸ್. ನಾನು ಮನೆಯಿಂದ ಆಚೆ ಹೋಗ್ತಾ ಇರಲಿಲ್ಲ. ಅದು ನಮ್ಮ ಅಪ್ಪ ಅಮ್ಮಂಗೆ ತುಂಬ ಎಫೆಕ್ಟ್ ಆಯಿತು. ಬಿಕಾಸ್ ಅವರೆಲ್ಲ ಚಿಕ್ಕ ಕಮ್ಯುನಿಟಿಯಲ್ಲಿ ಊರಲ್ಲಿ ಬೆಳ್ಕೊಂಬರೋದು. ನಮ್ಗೆ ಅಟ್ಲೀಸ್ಟ್ ಇಂಡಸ್ಟ್ರಿ ಎಕ್ಸ್ಪೋಜರ್ ಅಂತ ಇರುತ್ತೆ, ಬಟ್ ಅವ್ರಿಗೆ ಅದೆಲ್ಲ ಇರಲ್ಲ ಎಕ್ಸ್ಪೋಜರ್ ಅನ್ನೋದೇ ಇರಲ್ಲ. ಅವ್ರ ಸಿಂಪಲ್ ಲೈಫು, ಮನೆ ತೋಟ ಅಂತ ಹೇಳ್ಕೊಂಡಿದ್ದವ್ರಿಗೆ ಸಡನ್ನಾಗಿ ಟಿ ವಿಯಲ್ಲಿ ಬರೀ ಕೆಟ್ಟದ್ದೇ ಅವ್ರ ಮಗಳ ಬಗ್ಗೆ ಬರ್ತಾ ಇರಬೇಕಾದ್ರೆ, ಆ್ಯಂಡ್ ಆ ಫ್ಯಾಮಿಲಿನೂ ಎಳೆದಿದ್ರು ಆ ವಿಷಯದಲ್ಲಿ. ಫ್ಯಾಮಿಲಿ ಮ್ಯಾಟ್ರು ಆಚೆ ಬಂದಿದ್ದು. ನಮ್ಮ ಅಪ್ಪ ಹಿ ಈಸ್ ಅನ್ ಎಕ್ಸ್ ಸರ್ವಿಸ್ ಮ್ಯಾನ್ ಆ್ಯಕ್ಚುಲಿ. ಆಮೇಲೆ ಸರ್ವ್ ಮಾಡಿ ಅವ್ರ ಸರ್ವಿಸ್ ಮುಗಿಸ್ಕೊಂಡು ಆರ್ಮಿ ಥ್ರೂನೇ ಬಂದಿರೋ ಒಂದು ಸೈಟಲ್ಲಿ ಚಿಕ್ಕ ಮನೆ ಕಟ್ಕೊಂಡು ಅವ್ರ ಪಾಡಿಗೆ ಜೀವನ ಮಾಡ್ತಾ ಇದ್ದಾರೆ. ಸೊ ಅವ್ರ ಲೈಫ್ ಆಚೆ ಬಂತು. ಅದೇ ಟೈಮಲ್ಲಿ ಆ್ಯಕ್ಚುಲಿ ರೀಸೆಂಟಾಗಿ ನನ್ನ ತಮ್ಮಂಗೆ ಕೂಡ ಮದುವೆ ಆಯಿತು. ಸೊ ಅದೇ ಟೈಮಲ್ಲಿ ಇದೆಲ್ಲ ಇದಾಯಿತು. ಸೊ ಅದು ಹುಡುಗಿ ಮನೆಯಲ್ಲೂ ಎಫೆಕ್ಟ್ ಆಗಿತ್ತು. ಆ್ಯಂಡ್ ಆ ಗಿಲ್ಟ್ ಇರುತ್ತಲ್ಲ, ನಮ್ಮ ಒಂದು ಚಾಯ್ಸಿಂದ ನಮ್ಮ ಅಪ್ಪ ಅಮ್ಮ ಸಫರ್ ಆಗ್ತಿರ್ತಾರೆ ಅಂತ ಹೇಳ್ಬಿಟ್ಟು ಆ ಗಿಲ್ಟ್ ಜೊತೆ ಬದುಕೋದಿದೆಯಲ್ಲ, ಅಂದರೆ ನಾನು ಯಾರಿಗೂ ಅದು ವಿಶ್ ಮಾಡಲ್ಲ. ಆ ಥರ ಒಂದು ಗಿಲ್ಟ್ ಯಾರಿಗೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ನಮಗಾಗೋ ನೋವು ಒಂದು, ಜೊತೆಗೆ ನಮ್ಮಿಂದ ಅವ್ರಿಗೊಂದು ನೋವಾಗುತ್ತಲ್ಲ. ಬಿಕಾಸ್ ಅವರೆಲ್ಲ ಯೂಶ್ವಲಿ ಜಾಸ್ತಿ ಸೊಸೈಟಿ ಜನ ಮಾತಾಡೋದು ಹೋಗೋದು. ಇವಾಗ ನಾನು ಅವಾಯ್ಡ್ ಮಾಡಿಬಿಡ್ಬೋದು, ಎಲ್ಲೋ ಫಂಕ್ಷನ್ಗೆ ಹೋಗೋದು ಅಥವಾ ಊರಿಗೆ ಹೋಗೋದು ನಾನು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ, ಊರಿಗೂ ಹೋಗಲ್ಲ, ಎಲ್ಲೂ ಮಾತಾಡಲ್ಲ, ಯಾರ ಜೊತೆನೂ ಮೀಟ್ ಮಾಡಲ್ಲ. ಇನ್ಫ್ಯಾಕ್ಟ್ ನಾನು ಕ್ಲೋಸೆಸ್ಟ್ ಫ್ರೆಂಡ್ಸ್ ಜೊತೆನೂ ನಾನು ಮಾತಾಡೋದು ಬಿಟ್ಬಿಟ್ಟಿದ್ದೀನಿ. ಬಟ್ ಅವ್ರಿಗದು ಅವತ್ತು ಮಾಡೋಕ್ಕಾಗಲ್ಲ. ದೇ ಆರ್ ಇನ್ ದ ಕಮ್ಯುನಿಟಿ, ದೇ ಸ್ಟೇ ಇನ್ ದ ಕಮ್ಯುನಿಟಿ. ಅವ್ರು ಯಾವಾಗಲೂ ಜನರನ್ನ ಫೇಸ್ ಮಾಡಬೇಕು. ಕೆಲವರು ಪ್ರಾಬಬ್ಲಿ ಸಪೋರ್ಟಿವ್ ಆಗಿರ್ತಾರೆ, ಕೆಲವರು ಮಾತಾಡ್ತಾರೆ ಕೆಟ್ಟದಾಗಿ. ಆ್ಯಂಡ್ ಅದು ತುಂಬ ಎಫೆಕ್ಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇದು ಎಂಟೈರ್ ಜರ್ನಿನ ನಾನು ಮೋಸ್ಟ್ಲಿ ಅಫ್ಕೋರ್ಸ್ ನನ್ನ ಫ್ರೆಂಡ್ಸ್ ಇದ್ದರು, ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾರೆ, ಫೋನ್ಸ್ ಥ್ರೂ, ಕಾಲ್ಸ್ ಥ್ರೂ, ಮೆಸೇಜಸ್ ಥ್ರೂ. ಬಟ್ ಫಿಸಿಕಲಿ ಸಪೋರ್ಟಿವ್ ಆಗಿ ನಾನು ಒಬ್ಬಳೇ ನಿಂತ್ಕೊಂಡಿದ್ದನ್ನು ಹೋರಾಡಿದ್ದು. ಆ್ಯಂಡ್ ಅದು
it's a difficult phase to come out of it. I mean, I think social media was so brutal. ಇವಾಗಲೂ ಕೂಡ ನನಗೆ ಕೆಟ್ಟ ಮೆಸೇಜಸ್ ಕೆಲವೊಂದು ಸತಿ ಬರುತ್ತೆ. ಇಟ್ ಈಸ್ ರೆಡ್ಯೂಸ್ಡ್ ಸೋ ಮಚ್, ಇಟ್ ಈಸ್ ರೆಡ್ಯೂಸ್ಡ್. ಆ ಟೈಮಲ್ಲಿ ಯು ವಿಲ್ ನಾಟ್ ಬಿಲೀವ್, ಇವಾಗ ನೀವು ಯಾವುದಾದ್ರೂ ಪ್ರೊಫೈಲ್ ಓಪನ್ ಮಾಡಿಬಿಟ್ಟು ಯಾವುದಾದ್ರು ಪ್ರೊಫೈಲಿಂದ ಕಮೆಂಟ್ ಬಂದಿರುತ್ತಲ್ಲ, ಆ ಪ್ರೊಫೈಲ್ ಹೋಗ್ಬಿಟ್ಟು ಓಪನ್ ಮಾಡಿದರೆ ಆ ಪ್ರೊಫೈಲ್ ಆವಾಗ ದೇಸೇನೋ ವೆನ್ ಅಬೌಟ್ ದಿಸ್ ಪ್ರೊಫೈಲ್ ಅಂದಾಗ ಆ ಪ್ರೊಫೈಲ್ ಯಾವಾಗ ಕ್ರಿಯೇಟ್ ಆಗಿರುತ್ತೆ ಅಂತ ಗೊತ್ತಾಗಿರುತ್ತಲ್ಲ. ಆ 3 ಮಂತ್ಸಲ್ಲಿ ನಾನು ಓಪನ್ ಮಾಡಿದ ಪ್ರೊಫೈಲ್ ಅಟ್ಲೀಸ್ಟ್ ಒಂದು 100 to 150 ಪ್ರೊಫೈಲ್ ಆವಾಗ ಫೇಕಾಗಿ ಕ್ರಿಯೇಟ್ ಆಗಿರೋ ಪ್ರೊಫೈಲ್ಸ್ಗಳು. ಏನ್ ಅನ್ಸುತ್ತೆ ಅಂದ್ರೆ ಐ ಡೋಂಟ್ ನೋ, ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ಅದು ಯಾರು ಕ್ರಿಯೇಟ್ ಮಾಡ್ತಾರೋ ಅಥವಾ ಡು ಯು ಹ್ಯಾವ್ ಎನಿ ಸಸ್ಪಿಷನ್ ಇಂಥವು ಮಾಡಿರೋದು? ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ನಾನು ಯಾರಿಗೂ ಇವ್ರು ಮಾಡ್ಬೋದು, ಅವ್ರು ಮಾಡಿರ್ಬೋದು, ಇಲ್ಲ ಪ್ರಾಬಬ್ಲಿ ಯಾರೋ ಟೈಮ್ ಪಾಸ್ ಮಾಡೋಕೆ ಇರ್ತಾರಲ್ಲ ಜನ. ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೇ ಒಬ್ರನ್ನ ಏನಾದರೂ ಮಾತಾಡಿ ಅವ್ರಿಗೆ ನೋವು ಮಾಡಿನೇ ಒಂದು ಹ್ಯಾಪಿನೆಸ್ ತೊಗೋಬೇಕು ಅಂತ ಇರೋರು ಇರ್ತಾರೆ ಜನ. ಇವಾಗ ಗೊತ್ತು ಸೋಷಿಯಲ್ ಮೀಡಿಯಾ ಹಿಂಗೆ ಇದೆ. ಆ್ಯಂಡ್ ಮೋಸ್ಟ್ ಆಫ್ ದ ಈ ಥರ ಕಮೆಂಟ್ಸ್ ನೀವು ನೋಡಿದ್ರೆ ಅವ್ರ ಪ್ರೊಫೈಲ್ ಓಪನ್ ಮಾಡಿದ್ರೆ ಇಟ್ಸ್ ಅ ಫೇಸ್ಲೆಸ್ ಪ್ರೊಫೈಲ್. ಸೊ ಅದು ಯಾರು ಬೇಕಾದರೂ ಆಗಿರ್ಬೋದು, ಅದು ಅವರ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಇವತ್ತು ನಿಮ್ಗೆ ತೋರಿಸಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಟ್ಲೀಸ್ಟ್ ಒಂದು 1000 to 2000 ಪ್ರೊಫೈಲ್ ನಾನು ಬ್ಲಾಕ್ ಮಾಡಿದ್ದೀನಿ. ಆ್ಯಂಡ್ ಆ 1000 to 2000 ಪ್ರೊಫೈಲ್ ಕೂಡ ಫೇಕ್ ಪ್ರೊಫೈಲ್ಸ್ ಈ ಥರ ಬಂದು. ಆ್ಯಂಡ್ ನಾನು ಬ್ರ್ಯಾಂಡ್ ಕ್ಯಾಂಪೇನ್ಸ್ ಮಾಡ್ತೀನಿ. ಇವಾಗ ನಂದು ಸಿನಿಮಾ ಇಲ್ಲ, ಏನಿಲ್ಲ, ಆಬ್ವಿಯಸ್ಲಿ ನನ್ನ ಬ್ರ್ಯಾಂಡ್ ಕ್ಯಾಂಪೇನ್ಸ್ ನಂದು ಬ್ರೆಡ್ ಆ್ಯಂಡ್ ಬಟರ್. ಸೊ ನಾನು ಬ್ರ್ಯಾಂಡ್ ಕ್ಯಾಂಪೇನ್ಸ್ ಮಾಡಬೇಕು ಏನಾಗುತ್ತೆ ಅಂದರೆ, ನಾನು ಬ್ರ್ಯಾಂಡನ್ನ ಕೊಲ್ಯಾಬಿಗೆ ಕೊಡ್ತೀನಿ, ಬ್ರ್ಯಾಂಡ್ ಜೊತೆ ಕೆಲಸ ಮಾಡ್ತೀನಿ. ಸೊ ಇಮ್ಯಾಜಿನ್ ಅವ್ರ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ನೋಡಿದಾಗ ಬ್ರ್ಯಾಂಡಲ್ಲಿ ಇಫ್ ಆಲ್ ದಿಸ್ ಕಮೆಂಟ್ ಕಮ್ಸ್, ನನ್ನ ಕೆಲಸಕ್ಕೂ ಅದು ಎಫೆಕ್ಟ್ ಆಗುತ್ತೆ, ಜೀವನಕ್ಕೂ ಎಫೆಕ್ಟ್ ಆಗುತ್ತೆ. ಸೊ ಎವ್ರಿ ಟೈಮ್ ಅದನ್ನು ಇಟ್ ಇಸ್ ಸೋ ಸ್ಟ್ರೆಸ್ಫುಲ್. ನಾನು ಇವತ್ತಿಗೂ ನೈಟ್ಮೇರ್ಸಲ್ಲಿ ಎದ್ದೇಳ್ತೀನಿ. ಐ ಕಾಂಟ್ ಸ್ಲೀಪ್ ಪ್ರಾಪರ್ಲಿ. ನನ್ನ ಜೀವನನ ನಾನು ಬದುಕೋದನ್ನು ನಾನೊಂದು ಭಯದಲ್ಲಿ ಬದುಕ್ತಾ ಇದ್ದೀನಿ, ಇವತ್ತೇನಾಗುತ್ತೋ ನಾಳೆ ಏನಾಗುತ್ತೋ ಅಂತ. ಬಟ್ ಆನೆಸ್ಟ್ಲಿ ಒಂದು ಪಾಯಿಂಟಲ್ಲಿ ನಾನು ಅಂದ್ಕೊಂಡಿದ್ದೆ, ತುಂಬ ಹಾರ್ಶ್ ಆ್ಯಂಡ್ ಈ ಜಗತ್ತು ತುಂಬ ಹಾರ್ಶ್, ಪೀಪಲ್ ಆರ್ ವೆರಿ ಹಾರ್ಶ್, ಸೆಲ್ಫಿಶ್, ಎಂಪತಿ ಇಲ್ಲ, ಕೈಂಡ್ನೆಸ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟಲ್ಲಿ ನಾನು ಗಿವ್ ಅಪ್ ಮಾಡಿಬಿಟ್ಟಿದ್ದೆ. ಹೋಪ್ ಇರಲಿಲ್ಲ ನನಗೆ. ಬಟ್ ಇವಾಗ ಒಂದೆರಡು ತಿಂಗಳ ಹಿಂದೆ ತಿರುಗಿ ನೋಡಿದಾಗ ನನಗೆ ಸಿಕ್ಕಿರೋ ಒಂದು ಸಪೋರ್ಟ್, ನನಗೆ ಸಿಕ್ಕಿರೋ ಒಂದು ಕೈಂಡ್ನೆಸ್, ನನಗೆ ಸಿಕ್ಕಿರೋ ಒಂದು ಪ್ರೀತಿ, ದ್ಯಾಟ್ ಗೇವ್ ಮಿ ಅ ಲಿಟಲ್ ಹೋಪ್. ಎಲ್ಲೂ ಕತ್ಲೆ ಇರೋ ಟೈಮಲ್ಲಿ ಐ ಥಿಂಕ್ ದೇವರು ಬೆಳಕು ತೋರಿಸಿರೋ ಥರ ಪೀಪಲ್ ಕೇಮ್. ಯಾವ ಸೋಷಿಯಲ್ ಮೀಡಿಯಾ ನನ್ನ ಅಷ್ಟು ಬ್ರೂಟಲಾಗಿ ಹೇಟ್ ಮಾಡ್ತಾಯಿತ್ತೋ ಅದೇ ಸೋಷಿಯಲ್ ಮೀಡಿಯಾ ಇವತ್ತು ನನಗೆ ಕೆಲಸ ಕೊಡ್ತಾ ಇದೆ. ಆ್ಯಕ್ಚುಲಿ ಬದುಕಕ್ಕೆ ಮುಂದೆ ದಾರಿ ತೋರಿಸ್ತಾ ಇದೆ. ಸೊ ಇಟ್ ಶೋಡ್ ಮೀ ದ್ಯಾಟ್ ಎಲ್ಲಿ ಕೆಟ್ಟವ್ರು ಇರ್ತಾರೋ ಅಲ್ಲಿ ಒಳ್ಳೆಯವರು ಇದ್ದೇ ಇರ್ತಾರೆ ಅಂತ ಹೇಳಿಬಿಟ್ಟು ವಿ ಜಸ್ಟ್ ಹ್ಯಾವ್ ಟು ರೆಕಗ್ನೈಸ್ ದೆಮ್. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಪೀಪಲ್ ಹೂ ಆರ್ ಕೈಂಡ್ ಟು ಮೀ, ಹೂ ಹ್ಯಾವ್ ಬಿನ್ ಸಪೋರ್ಟೆಡ್ ಮೀ. ನಾನು ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಿ, ಬಟ್ ಇವಾಗ ಎಲ್ಲನೂ ವಾಪಸ್ ಸ್ಕ್ರ್ಯಾಚಿಂದ ಶುರು ಮಾಡ್ತಾ ಇದ್ದೀನಿ. ಬಟ್ ಈ ಸತಿ ನನ್ನ ಜರ್ನಿ ಡಿಫ್ರೆಂಟ್ ಆಗಿರುತ್ತೆ, ನನ್ನ ಬಾಂಡ್ಸ್ಗಳು ಡಿಫ್ರೆಂಟ್ ಆಗಿದೆ, ನನಗೇನು ಬೇಕು ಅನ್ನೋದು ಚೇಂಜ್ ಆಗಿದೆ. ಸೊ ಇಲ್ಲಿಂದ ಒಂದು ಐ ರಿಯಲಿ ಹೋಪ್ ಇಲ್ಲಿಂದ ಒಂದು ನಂಗೆ ದೇವ್ರು ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ. ಸೊ ಐ ಹೋಪ್ ಇಟ್ಸ್ ವರ್ತ್ ಇಟ್ ಅಂತ.